ನಮಸ್ಕಾರ ವೀಕ್ಷಕರೇ, ಎಲ್ಲವೂ ಆದಂತಹ ಒಂದು ಶಕ್ತಿಗೆ ಶರಣಾಗಿ ನಮಿಸುತ್ತಾ ಎಲ್ಲರಿಗೂ ನಮಸ್ಕಾರ. ಹಾಗಾಗಿ ಇದು ನನ್ನ ಪರಿಚಯ ಅಂತ ನಿಮಗೆ ಒಂದು 2-3 ವೀಡಿಯೋಗಳನ್ನ ಮಾಡಿ ಮಧ್ಯದಲ್ಲಿ ನೀವೇನು ಕೇಳಿದವರು ಸಹ ನಾನು ಇಲ್ಲಿ ಸ್ವತಃ ಇನ್ವಾಲ್ವ್ ಆಗ್ತಿರುವಂಥದ್ದು. ಹಾಗಾಗಿ ಒಂದು 2-3 ಪರಿಚಯ ಅಂತ ನಾನು ನಿಮಗೆ ಮಾಡಿಕೊಂಡು ಅಂತಲ್ಲ, ಆಧ್ಯಾತ್ಮಿಕವಾಗಿ ಅಂತಲ್ಲ ವೀಕ್ಷಕರೇ. ನಾವು ಬರೀ ಒಂದಕ್ಕೆ ಮಾತ್ರ ಆಧ್ಯಾತ್ಮಿಕ ಅಂತ ಮಾತ್ರ ಇಲ್ಲ, ಕೆಲಸ ಕಾರ್ಯಗಳನ್ನು ಮಾಡ್ತಾ ಬಂದಿರುವಂಥದ್ದು. ಹಾಗಾಗಿ ಇದೆಲ್ಲ ಒಂದು ನಿಮಗೆ ಒಂದು ಗೊಂದಲ ಇರುತ್ತೆ, ಒಂದು ಪ್ರಶ್ನೆ ಇರುತ್ತೆ. ಪ್ರಪಂಚದಲ್ಲಿ ಅಧಿಕಾರಕ್ಕಾಗಲಿ ಮಗದೊಂದು ಎಲ್ಲದಕ್ಕೂ ಇದು ಮಾಡೋದು, ಹೆಸರು ಮಾಡೋದು, ಇದೆಲ್ಲದಕ್ಕೂ ನಡೀತಾ ಇರ್ತದೆ ಒಂದು ಅದರದೇ ಆದಂತಹ ಪ್ರಕ್ರಿಯೆ. ಆದರೆ ನಾವು ಯಾವುದು ಸಹ ಅದರಲ್ಲಿ ಅಂಥದ್ದು ಕೆಲ ಪ್ರಯತ್ನ ಪಡದೆ ಅಥವಾ ಅದಕ್ಕೆ ಆಸಕ್ತಿಯೂ ಇಲ್ಲದೆ ಇಲ್ಲಿ ಯಾಕೆ ಇನ್ವಾಲ್ವ್ಮೆಂಟ್ ಆಗ್ತಿದ್ದೀವಿ ಅನ್ನೋದು ನಿಮಗೂ ಸಹ ಗೊಂದಲ ಆಗುತ್ತೆ. ಮಗದೊಂದು ಅಧಿಕಾರದ ಇದಕ್ಕೋಸ್ಕರ ಈ ಥರ ಮಾಡ್ತಿದ್ದಾರೋ ಮಗದೊಂದು ಅನಿಸುತ್ತೆ. ಮತ್ತು ನನ್ನ ಸ್ಥಿತಿಗತಿಗಳಲ್ಲೂ ನಿಮಗೆ ತುಂಬ ಅನುಮಾನ ಅನ್ನೋದು ಅಂದರೆ ಬೇರೆ ಆದಂಥ ಸ್ಥಿತಿಗತಿಗಳಲ್ಲಿ ನಿಮ್ಮದೇ ಆದಂತಹ ಥಿಂಕಿಂಗ್ಗಳಲ್ಲಿ ಸಾಮಾನ್ಯವಾಗಿ ಬರುತ್ತೆ. ಅದಕ್ಕೆ ನಾನು ಸುಮಾರು ನನ್ನ ಪರಿಚಯ ಅಂತಲೇ ಒಂದು 2-3 ವೀಡಿಯೋಗಳನ್ನ ಮಾಡ್ತಿರುವಂಥದ್ದು. ಮತ್ತು ಇಲ್ಲಿನ ಯಾವುದೇ ಇದಕ್ಕೂ ನನ್ನ ಬೆಂಬಲ ಇಲ್ಲ ಅಂತಲೂ ಕೆಲವೊಂದಷ್ಟು ವಿಚಾರಗಳಲ್ಲಿ ನಾನು ಈಗಂತಲ್ಲ, ಸುಮಾರು ವರ್ಷಗಳಿಂದ ಒಂದು ನನ್ನ ಪದವಿ ಪೂರ್ವ ಶಿಕ್ಷಣಗಳಿಂದನೂ ನನ್ನದೇ ಆದಂತಹ ವಿಚಾರಗಳಲ್ಲಿ ಬಂದಿರೋದಂಥ ವೀಕ್ಷಕರೇ. ಪದವಿ ಪೂರ್ವ ಶಿಕ್ಷಣ ಆಗಲಿ, ನನ್ನ ಬಾಲ್ಯ ಆಗಲಿ, ಪ್ರತಿಯೊಂದು ಸಹ ಅದರದೇ ಆದಂತಹ ವಿಚಾರಗಳು. ಹಾಗಾಗಿ ಹಲವು ಸ್ತರಗಳಲ್ಲಿ ನಾವು ಈ ಹಿಂದೆಯೂ ಸಹ ಇದ್ದೀವಿ. ಈ ಸಾಮಾಜಿಕ ಜಾಲತಾಣವನ್ನು ಬಳಸದೇ ಇದ್ದಾಗಲೂ ಸಹ, ಸಾಮಾಜಿಕ ಜಾಲತಾಣ ಬಳಸ್ತಿರುವಾಗಲೂ ಸಹ. ಹಾಗಾಗಿ ಇದು ಇಷ್ಟಕ್ಕೆ ಮಾತ್ರ ನಮಗೆ ಸೀಮಿತ ಆಗಿರುವಂಥದ್ದು. ಹಾಗಾಗಿ ಇಲ್ಲಿ ಪ್ರಾಪಂಚಿಕವಾದಂತಹ ವಿಚಾರಗಳಲ್ಲಿ ನಮ್ಮ ಮೇಲೆ ಹಲವು ಗೊಂದಲಗಳು ಮೂಡುತ್ತೆ. ಏನು ವಿಚಾರ ಅಂತ. ಹಾಗಾಗಿ ನನ್ನ ಪರಿಚಿಂತನೆ ಮಾಡ್ತಿರೋದು. ಮತ್ತು ಅದರಲ್ಲಿ ಹಲವು ಅದೇ ಹೇಳಿದ್ನಲ್ಲ, ಎಲ್ಲ ಸ್ತರಗಳಲ್ಲೂ ಸಹ ಒಂದು ಅದರದೇ ಆದಂತಹ ನಿಮ್ಮಲ್ಲಿ ಗೊಂದಲಗಳು ಸಹ ಮೂಡುತ್ತೆ. ಹಾಗಾಗಿ ಇದು ಸಹ ನನ್ನ ಒಂದು ಪರಿಚಯಕ್ಕೆ, ಒಂದು ವಿಚಾರಕ್ಕೆ ಒಂದು ದಾರಿ ವೀಕ್ಷಕರೇ. ಅಂದರೆ ಹಿಂದೆ ಸಹ ನಾನು ನಿಮಗೆ ಏನು ಹೇಳಿದೆ, ನಾನು ಪ್ರೀತಿಸಿದ್ದು ಸಹ ಪೂರ್ವ ನಿರ್ಧಾರಿತ. ಅಂದರೆ ಅದು ಮೊದಲೇ ನಿರ್ಧಾರಿತವಾಗಿ ಭೇಟಿ ಮಾಡಿ ನಾವು ಇದು ಮಾಡಿರುವಂಥದ್ದು. ಹಾಗೆ ಸಹ ನನ್ನ ಈಗಿರುವಂತಹ ಪ್ರಸ್ತುತ ಸ್ಥಿತಿಗತಿಗಳೆಲ್ಲ ಏನಿದೆ, ನಾನು ನಿಮಗೆ ಎಷ್ಟು ಸಲ ಹೇಳಿದ್ದೀನಿ, 2012ಕ್ಕೆಲ್ಲ ನಾನು ಎಷ್ಟು ಗೌಪ್ಯವಾಗಿದ್ರೂ ಪ್ರಪಂಚಕ್ಕೆ ತೆರೆದಿಟ್ಕೊಳ್ತಿದ್ದೆ. ಹಾಗಾಗಿ ನನಗೇನು ವಿಚಾರಗಳಲ್ಲಿ ಯಾವುದೂ ಸಹ ಇಲ್ಲ. ಇದಕ್ಕೆಲ್ಲ ಕಾರಣಗಳಿದೆ. ನನಗೆ ಯಾವುದೂ ಸಹ ಇದಿಲ್ಲ. ನಾನು ನಾನು ಪ್ರಪಂಚಕ್ಕೆ ತೆರೆದಿಟ್ಟ ಪುಸ್ತಕ ಆಗಿರೋದ್ರಿಂದ, ಪ್ರಪಂಚಕ್ಕೆ ತೆರೆದ ಪುಸ್ತಕ ಅದನ್ನು ಮೀರಿ 2011-12ಕ್ಕೆಲ್ಲ ಮತ್ತೊಂದು ಬಗೆಯಲ್ಲಿ ಆಯಾಮ ತೆಗೆದುಕೊಂಡಿರುವಂಥದ್ದು. ಇದಕ್ಕೆ ಅದರದಂತಹ ಪ್ರಪಂಚಕ್ಕೆ ಗೊಂದಲ ಮೂಡಿಸುವಂತಹ ಕಾರಣಗಳಿರುತ್ತೆ. ಈ ವ್ಯಕ್ತಿ ಓದ್ನ, ಇವನು ಯಾರು ಬಂದು, ಈ ಥರ ಎಲ್ಲ ವಿಚಾರಗಳು ಅವರಲ್ಲಿ ಇರುತ್ತೆ, ಕೆಲವೊಬ್ಬರಲ್ಲಿ ಇರುತ್ತೆ. ಹಾಗಾಗಿ ಇದರಲ್ಲಿ ನೇರವಾಗಿ ಮಾತಾಡಬೇಕು ಅಂತಂದರೆ, ನಾವು ಬಾಲ್ಯದಲ್ಲಿ ಇದ್ದೀವೋ ಅವರೇ ಸಹ ನಾನೇ, ಅದು ಸ್ವತಃ ಈಗಲೂ ಸಹ ನಾನೇ. ಈ ಥರ ಎಲ್ಲ ಗೊಂದಲ ಮೂಡ್ತಾ ಇರ್ತದೆ. ಹಾಗಾಗಿ ನನ್ನ ಬಾಲ್ಯದಲ್ಲಿ ನೋಡಿದವ್ರಿಗೂ ಸಮೇತ ಸುಮಾರು ತಿಳಿದಿದೆ. ಯಾಕೆಂದರೆ ನಾನು 8ಲ್ಲಿದ್ದರೆ ನನ್ನ ವೈಯಕ್ತಿಕ ವಿಚಾರದಲ್ಲಿ ನಾನು ಯಾರಿಗೆ ಹೇಳಿದಂಥ ಸ್ಥಿತಿಗಳಲ್ಲಿ, ನಾನು 8th ಸ್ಟ್ಯಾಂಡರ್ಡ್ ಅಥವಾ 7th 8th ಇದ್ದರೆ, ಕಾಲೇಜ್ಗೆ ಹೋಗ್ಬೇಕಾದ್ರೆ ಅದೇನು ಅನ್ನೋದು ನನಗೆ ಆಗಲೇ ಇದಾಗಿರ್ತಿತ್ತು. ಕಾಲೇಜ್ಗೆ ಹೋದ್ಮೇಲೆ ಅದನ್ನು ನೋಡ್ತಿದ್ದೆ. ಪ್ರಸ್ತುತ ಕಾಲೇಜ್ PU ಮುಗಿದ ಮೇಲೆ ಪದವಿ ಪೂರ್ವ ಶಿಕ್ಷಣ ಅನ್ನೋದು ಹೇಗೆ, ಅದು ಸಹ ಕೆಲವೊಂದು ಅಲ್ಲಿಂದ ಸಂದಿಗ್ಧ ಪರಿಸ್ಥಿತಿಗಳು, ಅದೆಲ್ಲ ನನಗೆ PU ಟೈಮಲ್ಲಿ ತಿಳಿದಿರುವಂಥದ್ದು. ಅದು ಯಾರಿಗೂ ನಾನು ಹೇಳೋದಿಲ್ಲ, ಜಸ್ಟ್ ಕಾಲೇಜ್ ಅಟೆಂಡ್ ಮಾಡುವಂಥದ್ದು. ಈ ಥರ ಎಲ್ಲ ನನಗೆ ಆದಷ್ಟು ನನ್ನ ಬಾಲ್ಯದಿಂದಲೂ ಸಹ ಬಂದಿರುವಂಥದ್ದು. ಇದ್ಯಾವುದು ಹೊಸದಂತಲ್ಲ, ನನ್ನ ಬಾಲ್ಯದಿಂದಲೂ ಸಹ ಬಂದಿರುವಂಥದ್ದು. ಹಾಗೆ ನನ್ನ ಬಾಲ್ಯದಿಂದಲೂ ಸಹ ನಾನು ಎಲ್ಲ ದೇವರನ್ನು ಪೂಜಿಸುವಂತಹ ಒಬ್ಬ ವ್ಯಕ್ತಿ. ನಾನು ಅಲ್ಲಾಹನ ಪೂಜಿಸ್ತೀನಿ, ಜೀಸಸ್. ಅಂದರೆ ಈ ತುಂಬ ಇದಾಗಿ ಇದ್ದಂಥದ್ದು ಹಿಂದೂ ಮುಸ್ಲಿಂ ಕ್ರಿಶ್ಚನ್ ಅಂತ. ಹಿಂದೂ ಮುಸ್ಲಿಂ ಕ್ರಿಶ್ಚನ್ ಅಂತಂದರೆ ಅಲ್ಲಾ, ಜೀಸಸ್ಸು ಹಿಂದೂಗಳಲ್ಲಿ ದೇವರುಗಳು ಹಲವು ಇದಿದೆ. ಹಾಗಾಗಿ ಹೇಳ್ತಿರೋದು, ನಾನು 3 ನಾನು 1ನೇ ಕ್ಲಾಸ್ 2ನೇ ಕ್ಲಾಸಿಂದನೂ 3 ಇದರದಾದಂತಹ ಇದು ಆಗಲಿಂದ ಪೂಜಿಸ್ತಾ ಇದ್ದೀನಿ. ನನಗೆ ಯಾರು ಹೇಳ್ಕೊಟ್ಟಿಲ್ಲ ಪೂಜಿಸಬೇಕು, ಅಲ್ಲಾಹನ ಇದು ಮಾಡಬೇಕು ಅಂತ. ಹಾಗಾಗಿ ನಾನು ಅಲ್ಲಾಹನ ಭಕ್ತ. ಜೀಸಸ್ ಅವ್ರದ್ದೇ ಆದಂತಹ ಮಾರ್ಗದರ್ಶನ ಬಾಲ್ಯದಲ್ಲಿ ನಾನು ತೊಗೊಂಡಿದ್ದೀನಿ. ಆಗಲಿಂದ ನಾನು ತುಂಬ ಬಾಲ್ಯದ ವಯಸ್ಸಿಂದನೂ 1ನೇ ಕ್ಲಾಸ್ 2ನೇ ಕ್ಲಾಸಿಂದನೂ ನಾನು ಆಗಲೇ ಅವ್ರಿಗೆಲ್ಲರಿಗೂ ಇದಾಗಿರುವಂಥದ್ದು. ನಾನು ಅವರನ್ನು ಪೂಜಿಸಿರುವಂತಹ ಒಬ್ಬ ಇವನು. ಹಾಗಾಗಿ ನನ್ನಲ್ಲಿ ಯಾವುದೇ ಸಹ ಅಡೆತಡೆಗಳು, ಯಾವುದೇ ಒಂದು ಇದು ನನ್ನಲ್ಲಿ ಇಲ್ಲ, ಆಗಲಿಂದನೂ ಇಲ್ಲ, ಬಾಲ್ಯದಿಂದಲೂ ನನಗೆ ಬಂದಿಲ್ಲ ಅದು. ಹಾಗೆ ಬಾಲ್ಯದಿಂದನೇ ನಾವು ಹಿಂಗೆ ಬಂದಿರುವಂಥವ್ರು. ಹಾಗೆ ಬಂದಂತಹ ವಿಚಾರಗಳಲ್ಲಿ ಈಗೇನಿದೆ, ನಾನು ನಿರ್ಧಾರಿತ ಅದೊಂದು ಕೆಲವೊಂದು ವಿಚಾರಗಳಲ್ಲಿ ನಿಮಗೆ ಫ್ಯಾಕ್ಟನ್ನು ಇದು ಮಾಡೋದಕ್ಕೆ ಒಂದು ದೈವಿಕ ಆಧಾರವಾಗಿ ನಾವು ಹೇಳೋಣ. ಯಾಕಂದರೆ ಅದೊಂದು ಸ್ವಲ್ಪ ಇದಿರುತ್ತೆ, ಸತ್ಯ ಅನ್ನೋದು ಅಥವಾ ನೈಜತೆ ಅನ್ನೋ ವಿಚಾರಗಳನ್ನ ಆಲ್ಮೋಸ್ಟು ಗೊತ್ತಾದಾಗ ನಾವು ಎಲ್ಲ ಒಂದು ವಿಚಾರಗಳಲ್ಲಿ ಏನು ಇದು ಮಾಡಿದ್ವೋ ಅದೆಲ್ಲ ನೈಜತೆಯ ಆಧಾರಿತ ವಿಚಾರ, ಎಲ್ಲಿಂದನೂ ಹೆಕ್ಕಿ ತೆಗೆದಿಲ್ಲ ನಾವು ಅದನ್ನು. ಹಾಗಾಗಿ ಒಂದು
ಈ ಒಂದು ವಿಚಾರ. ಹಾಗಾಗಿ ಇದನ್ನು ಎಲ್ಲ ಒಂದು ದೇವರ ಆಧಾರಿತವಾಗಿ. ಹಾಗಾಗಿ ಇದೇನು ಅಂತ ಹೇಳಿದ್ರೆ, ನಂದು ಒಂದು ಸೆಕೆಂಡ್ ಪಿ ಯು ಒಂದು ಅದೇ ನನ್ನ ಒಂದು ಇದಾದಮೇಲೆ ನನಗೆ ಹಿಂದೆನೂ ಸಹ ಇದೆ, ಅದನ್ನು ನಿಮಗೆ ಹೇಳೋಕ್ಕಾಗದಂತಹ ಸ್ಥಿತಿಗತಿಗಳು. ಹಾಗಾಗಿ ಸೆಕೆಂಡ್ ಪಿ ಯು ಆದಮೇಲೆ ನಾನು ಏನು ಮಾಡಿದೆ, ಒಂದು ಕಾಲೇಜ್ಗಂತ ಹೋದೆ. ಕಾಲೇಜ್ಗೆ ಅದು ಪದವಿ ಪೂರ್ವ ಶಿಕ್ಷಣಗಳೆಲ್ಲ ಅಲ್ಲಿ ಅದರದ್ದೇ ಅಂತಹ ಪ್ರಕ್ರಿಯೆಗಳು ಇತ್ತು ವೀಕ್ಷಕರೇ. ಆದರೆ ಸಾಮಾಜಿಕ ಜಾಲತಾಣ ಇರಲಿಲ್ಲ, ನನ್ನದೇ ಆದಂಥ ಪ್ರಕ್ರಿಯೆಗಳಲ್ಲಿ ಹಾಗಾಗಿ ಒಂದು ಫೈನಲ್ ಇಯರ್ ಡಿಗ್ರಿನೋ ಒಂದು ಸೆಕೆಂಡ್ ಇಯರ್ ಇಲ್ಲ 2010. ಈ 2010 ನನಗೆ ನಾನು ಕಾಮನ್ ಆಗಿ ಎಚ್ಚರದಲ್ಲಿ ಅಂದರೆ ನಾನು ಈ ಪ್ರಜ್ಞಾವಸ್ಥೆಯಲ್ಲಿ ನನಗೆ ಇದಾಗುತ್ತೆ, ಅಂದರೆ ಒಂದು ಘಟನೆ ಇದಾಗುತ್ತೆ. ತುಂಬ ಪ್ರಪಂಚಕ್ಕೆ ಒಂದು ಜನಕ್ಕೆ ಬೇಕಾಗಿರೋ ವ್ಯಕ್ತಿ. ಆ ಟೈಮಲ್ಲಿ ನಮ್ಮ ಸ್ಥಿತಿಗತಿಗಳೇ ಬೇರೆ ಇದ್ದಿದ್ದು. ಪ್ರಪಂಚಕ್ಕೆ ಬೇಕಾದಂಥ ವ್ಯಕ್ತಿ ಎಲ್ಲನೂ ಇದಿರುತ್ತೆ, ಅವನಿಗೆ ಎಲ್ಲನೂ ರಿವರ್ಸ್ ಆಗುತ್ತೆ. ಆ ರಿವರ್ಸ್ ಆದಾಗ ಆ ಸ್ಥಿತಿಗತಿಗಳೇ ಅವನಿಗೆ ತುಂಬ ತದ್ವಿರುತ್ತೆ, ಸಮಾಜದ ಸ್ಥಿತಿಗತಿಗಳು ವಿರೋಧ ಆಗುತ್ತೆ. ಆ ವಿರೋಧ ಆದಾಗ ಅಂಥ ವ್ಯಕ್ತಿ ಮುಂದಿನ ಒಂದು ಕಾರ್ಯಕ್ಕೆ ಅದರದೇ ಆದಂಥ ಕಾರ್ಯಕ್ಕೆ ಅವನು ಸಿದ್ಧನಿರುತ್ತಾನೆ, ಅಂದರೆ ಅವನು ಇದಾಗಿರ್ತಾನೆ ಅಂತ ನನಗಿದಾಗುತ್ತೆ. ಹಾಗಾಗಿ ನಾನು ಮೋಸ್ಟ್ಲಿ ಇದಾದಾಗ ನನಗೂ ಇದಾಗುತ್ತೆ. ಆ ಥರ ಇದ್ದರೆ ನನಗೂ ಇದಾಗುತ್ತೆ. ಇದು ಮೋಸ್ಟ್ಲಿ ನನಗೆ ಇದರಲ್ಲಿ ನಾನು ಅಂತ ಅನ್ಸೋಕ್ಕೆ ಸ್ಟಾರ್ಟ್ ಆಗುತ್ತೆ. ಏನೋ ಒಂದು ಇದರಲ್ಲಿ ನನಗೆ ಅದು ಅಷ್ಟು ಪ್ರಾಪಂಚಿಕ ಪ್ರಜ್ಞೆ ಏನು ಇರಲಿಲ್ಲ ನನಗೆ. ಆಗ ಆ ಟೈಮಲ್ಲಿ ನನಗೆ ಅಷ್ಟು ಪ್ರಪಂಚದ ಬಗ್ಗೆ ಗಮನ ಇಲ್ಲ, ಏನಿಲ್ಲ, ನನ್ನದೇ ಆದಂತಹ ಒಂದು ಬೇರೆ ಥರ ಲೈಫು. ಹಾಗಾಗಿ ಇದು ಇದಾಗುತ್ತೆ. ಏನಿರುತ್ತೆ ಆ ಪರಿಸ್ಥಿತಿ ಈ ವಿರುದ್ಧ ವ್ಯಕ್ತಿಗೆ ನಿಲ್ಲುವಂಥದ್ದು, ಪ್ರಪಂಚಕ್ಕೆ ಬೇಕಾಗಿರೋಂಥ ವ್ಯಕ್ತಿ. ಆದರೆ ಏನು ಅಂತ ಹೇಳಿದ್ರೆ ಆ ಪರಿಸ್ಥಿತಿ ವಿರುದ್ಧ ಅವನ ಆ ಪರಿಸ್ಥಿತಿಯಲ್ಲಿ ಎಲ್ಲನೂ ಸಹ ಇದಾಗುವಂಥದ್ದು. ಹಾಗಾಗಿ ಅನ್ಸಕ್ಕೆ ಇದು ಏನಪ್ಪ, ಆ ಥರ ವ್ಯಕ್ತಿ ಅನ್ನೋದು ಒಂದು ಆ ಥರ ಇದ್ದರೆ ನಾನು ಅವ್ರನ್ನ ಇದು ಮಾಡಬೇಕು ಅಂತ ನಾನೇ ಅಂದ್ಕೊಳ್ತೀನಿ ಸ್ವಯಂ. ಆ ಥರ ಯಾರಾದರೂ ವ್ಯಕ್ತಿ ಆದರೆ ಅವರಿಂದ ಮುಂದೆ ಕಾರ್ಯಗಳೆಲ್ಲ ನಡೆಯುವಂಥದ್ದಿದೆ, ಬೇರೆ ಬೇರೆ ವಿಚಾರಗಳು, ಅಂಥವ್ರನ್ನ ಇದು ಮಾಡಬೇಕು ಅಂತ ನಾನು ಅಂದ್ಕೊಳ್ತೀನಿ. ಮತ್ತು ನನಗನ್ಸುತ್ತೆ ಇದು ನಾನಾ ಅಂತ ಅನಿಸುತ್ತೆ. ಒಂದು ಇದು ಇದರಲ್ಲಿ ನಾನಿರ್ಬೋದಾ ಅಂತ ಒಂಥರ ಒಳಗೆ ಹಂಗೇನೆ ಅನಿಸುತ್ತೆ. ನಾನು ಸುಮ್ಮನೆ ಆಗಿದ್ದಾಗ್ತೀನಿ. ಇದಂಗಿದೆ ನಾನು ಹಿಂದೆ ಏನು ಹೇಳಿದೆ, ಒಂದು ಪ್ರೀತಿಯ ಒಂದು ಮೊದಲೇ ನಿರ್ಧಾರಿಯಾಗಿ ಭೇಟಿಯಾಗಿರುವಂಥದ್ದೆಲ್ಲ ಏನಿದೆ ಅದು ಸಹ ಒಂದು ಬೇರೆ ಆಯಾಮ ತೊಗೊಂಡ್ರೆ ಇದು ಸಹ ಬೇರೆ ಇದನ್ನು ತಗೊಳ್ಳುತ್ತೆ. ಹಾಗಾಗಿ ನಮಗೆ ತಿಳಿಸಿದಂಥದ್ದು, ನಮಗೆ ಇದಾಗಿರುವಂಥದ್ದೆಲ್ಲ ಪ್ರಪಂಚಕ್ಕೆ ಬೇಕಾಗಿದ್ದಂಥ ಒಬ್ಬರು, ಅದು ಪರಿಸ್ಥಿತಿ ಅವರಿಗೆ ತಿರುಗಿಸೋದು ಇನ್ನೂ ಬೇರೆ ಇದೆ ವಿಚಾರಗಳು. ಇಷ್ಟು ಮಾತ್ರ ಫ್ಯಾಕ್ಟ್ ಇರುವಂಥದ್ದು. ಅವರಿಂದ ಮುಂದೆ ಹಲವು ಕಾರ್ಯಗಳು ನಡೀತದೆ ಅಂತ ವಿಚಾರಗಳಿತ್ತು. ಹಾಗಾಗಿ ನಾನೇನು ಮಾಡಿದೆ, ಒಂದು 2 ವರ್ಷ ಸುಮ್ಮನೆ ಅದೇ 1 ವರ್ಷ 2 ವರ್ಷ ನಾನು ಅಲ್ಲಿಗೆ ಇದಾದೆ. ಕರೆಕ್ಟಾಗಿ 11 ಪ್ರೊಸೆಸ್ 11 12 ಬಂತು. 12 ಬಂದಾಗ ಅವತ್ತು ದಿನ ನಾನು ಪ್ರಾಪಂಚಿಕವಾಗಿ ಹಿಂದೆಂದೂ ಸಹ ಎಲ್ಲ ವಿಚಾರಗಳು ಆಯಾಮಗಳಲ್ಲಿ ಇದ್ದಿರುವಂತಹ ವ್ಯಕ್ತಿ, ನನ್ನ ಡಿಗ್ರಿ ಕಾಲೇಜಲ್ಲೂ ಅಷ್ಟೇ. ಆದರೆ ಒಂದು ಆ ಪರಿಸ್ಥಿತಿಯಲ್ಲಿ ಒಂದು 3 ದಿನ 4 ದಿನ ನನ್ನಲ್ಲಿ ಬೇರೆ ಆದಂತಹ ವಿಚಾರಗಳಲ್ಲಿ ಅದು ನಾನು ನಿಮಗೆ ಹೇಳುವಂಥದ್ದು ಏನಿಲ್ಲ. ಹಾಗಾಗಿ ಆ ಒಂದು ಬದಲಾವಣೆ ಒಂದು ಟೆಂಪ್ರವರಿಯಾಗಿ ಒಂದು 4 ದಿನ ಮಾತ್ರ ನನ್ನಲ್ಲಿ ಇದ್ದಿದ್ದಷ್ಟೇ. ಅದಕ್ಕಿಂತ ಹಿಂದೆ ನಾನು ಯಾವುದರಲ್ಲೂ ಇರಲಿಲ್ಲ. ಯಾಕಂದರೆ ನನ್ನದೇ ಆದಂತಹ ಬೇರೆ ಲೈಫ್ ಸ್ಟೈಲ್ ಇರುವಂಥದ್ದು. ನಾನು ಆಗ್ಲಿಂದನೂ ಸ್ವಲ್ಪ ಬೇರೆ ಥರನೇ ವ್ಯಕ್ತಿ. ಜನಗಳಿಗೆ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ ನಾನು ನೋಡಿದ್ರೆ, ನಮ್ಮ ನುಡಿ ಎಲ್ಲನೂ ಒಂಥರ ಬೇರೆ ಥರ, ಇನ್ನೇನು ವಿಚಿತ್ರ ಅಂತ ಅನಿಸುತ್ತೆ. ಆ ವಿಚಿತ್ರದಲ್ಲೇ ನಾನು ಪ್ರಾಪಂಚಿಕವಾಗಿ ಇದ್ದಾಗ ನನ್ನಲ್ಲಿ ಒಂದು ಬೇರೆ ಆದಂತಹ ಸ್ಥಿತಿಗತಿಗಳು ಆ ಒಂದು ಟೆಂಪ್ರವರಿ ದಿನಗಳಲ್ಲಿ ಮಾತ್ರ ಇದಾಗುತ್ತೆ. ಅದು ಹೈಲೈಟ್ ಆಗ್ಬೋದು, ಮಗದೊಂದು ಇರ್ಬೋದೇನೋ ಮೋಸ್ಟ್ಲಿ. ಅದು ಯಾವುದಕ್ಕೂ ನಮಗೂ ಸಂಬಂಧಗಳಿರಲ್ಲ. ಯಾಕಂದರೆ ಟೆಂಪ್ರವರಿಯಾಗಿ ಆಗಿನ ಒಂದು ಸಂದಿಗ್ಧ ಪರಿಸ್ಥಿತಿ, ಒಂದು ಪ್ರಾಪಂಚಿಕ ಪರಿಸ್ಥಿತಿ, ಅದನ್ನು ನಿಮಗೆ ಪೂರ್ಣ ಮಟ್ಟದಲ್ಲಿ ನಾವು ಹೇಳಲ್ಲ. ಹಾಗಾಗಿ ಅದು ಹಿಂದೆಯೇ ನನಗಿದಾಗಿರುತ್ತೆ ಇದು ವಿಚಾರಗಳಲ್ಲಿ. ಆದರೆ ಅವತ್ತು ದಿನ ಶಿವರಾತ್ರಿ ಆಗಿರುತ್ತೆ. ಶಿವರಾತ್ರಿ ಆದಾಗ ಏನು ಆ ಪರಿಸ್ಥಿತಿ ಏನು ಅದು ಇದಾಗಿತ್ತು ಅದು ನಡೆಯುತ್ತೆ. ಸೇಮ್ ನಮಗೆ ಏನು ಗೋಚರಿಸಿತ್ತೋ, ನನಗೆ ಏನು ಇದಾಗಿತ್ತು. ಹಾಗಾಗಿ ಆಗ ನನಗೆ ಆ ಪರಿಸ್ಥಿತಿ ಇದಾಗುತ್ತೆ. ಪರಿಸ್ಥಿತಿ ಆದಾಗ ನನ್ನ ಸ್ಥಿತಿಗತಿಗಳಲ್ಲಿ ನಾನು ನಿಲುಕದಂತಹ ಸ್ಥಿತಿಗತಿಗಳು ಇದಾಗುತ್ತೆ. ಆದರೆ ನನಗೆ ಎಲ್ಲ ಒಂದು ಕಡೆ ಅವತ್ತು ದಿನ ತುಂಬ ಬೇರೆ ಥರ ಸ್ಥಿತಿಗತಿಗಳು ನನಗೆ ಕನ್ಫ್ಯೂಸ್ ಮಾಡುವಂಥದ್ದೆಲ್ಲ ನಡೀತಾ ಇರ್ತದೆ. ಅದು ತುಂಬ ಬೇರೆಯಾದಂಥ ಸ್ಥಿತಿಗತಿಗಳನ್ನು ನಾನು ಇದು ಮಾಡ್ತೀನಿ. ನನಗೆ ಸೂಚ್ಯಂಕ ಥರನೇ ಆಗುತ್ತೆ. ಬೇರೆಯಾದಂಥ ಸ್ಥಿತಿಗತಿಗಳಲ್ಲಿ ನನಗೆ ಅದು ತದ್ವಿರೋಧವಾಗಿ ಪ್ರಪಂಚ ಇದಾಗಿರುವಂಥದ್ದು ಎಲ್ಲ ಆಗುತ್ತೆ. ಒಂದಿನ ಆ ಒಂದು ಪರಿಸ್ಥಿತಿ ನನಗೆ ಮಾಡಿದ ನನಗೆ
ಆ ಒಂದು ಪರಿಸ್ಥಿತಿ ನನಗೆ ಮಾಡಿದ ನನಗೆ ಆ ಸಂದರ್ಭದಲ್ಲಿ ಯಾವುದೂ ನನಗೆ ನೆನಪಾಗಲ್ಲ. ವಿಚಾರಗಳಲ್ಲಿ ಏನಿದೆ ಹಂಗೆ ಸುಮ್ಮನೆ ಆಗ್ತೀನಿ. ನಾನು ಲವ್ ಮಾಡಬೇಕಾದ್ರೂ ಸಮೇತ ಹಂಗೆ ಸುಮ್ಮನೆ ಆಗ್ತೀನಿ. ಆ ಒಂದು ಸಂದಿಗ್ಧ ಪರಿಸ್ಥಿತಿಗಳಲ್ಲಿ ಎಲ್ಲ ಇದಾಗಿ ಬೇರೆ ಥರ. ಹಾಗಾಗಿ ಇದು ಸಹ ನನಗೆ ಆ ಸಂದಿಗ್ಧ ಪರಿಸ್ಥಿತಿಗಳಲ್ಲಿ ಇದಾಗಲ್ಲ. ಆದರೆ ಎಲ್ಲೋ ಒಂದು ದೈವಿಕವಾಗಿ ಒಂದು ಇದಾಗುತ್ತೆ. ಆ ಕ್ಷಣದಲ್ಲೂ ಸಹ ನನಗೆ ಏನೋ ಒಂದು ಬೇರೆ ಅದೇ ಆದಂಥ ಸ್ಥಿತಿಗತಿಗಳಲ್ಲಿ ಇದಾಗುತ್ತೆ. ಹಾಗಾಗಿ ನನಗೆ ಅಲ್ಲಿಂದ ಪುನಃ ನನಗೆ ಹಾಸ್ಪಿಟಲ್ ಅಂದರೆ ಒಂದು ಇದ್ರ ವೈದ್ಯರ ಒಂದು ಇದು ಸಹ ಇದಾಗುತ್ತೆ. ಒಂದಷ್ಟು ದಿನ ನಾನು ವೈದ್ಯಕೀಯ ಇದಕ್ಕೆ ಒಳಪಡ್ತೀನಿ. ಆಮೇಲೆ ನನಗೆ ಅವತ್ತು ದಿನವೂ ಇದಾಗುತ್ತೆ, ಒಂದು ಬೇರೆ ಆದಂತಹ ಸ್ಥಿತಿಗತಿಗಳಲ್ಲಿ ದೈವಿಕವಾದ ಇದೆಲ್ಲ. ಹಾಗಾಗಿ ಅವತ್ತು ದಿನ ನನಗೆ ಅಲ್ಲಿಂದ ನಾನು ಇಲ್ಲಿಗೆ ಬರೋದಕ್ಕೂ ಸಹ ಕಾರಣಗಳಿದೆ. ಅವತ್ತು ದಿನವೂ ಸಹ ನನಗೆ ಬೇರೆ ಆದಂತಹ ಸ್ಥಿತಿಗತಿಗಳಲ್ಲಿ ಒಂದು ಇದು ಸಿಗುತ್ತೆ. ನಾನಿಲ್ಲಿ ಎಷ್ಟೋ ವಿಚಾರಗಳನ್ನ ಒಗಟಾಗಿ ಹೇಳ್ತೀನಿ ವೀಕ್ಷಕರು. ಯಾವುದೂ ಸಹ ನಾವು ತುಂಬ ಎಕ್ಸ್ಪೋಸ್ ಅಂದರೆ ತುಂಬ ಏನು ಹೇಳೋಕ್ಕೆ ಹೋಗಲ್ಲ ನಾನು. ಎಲ್ಲನೂ ಒಗಟಾಗಿ ಅದರಲ್ಲೇ ಇರುವಂಥ ಸ್ಥಿತಿಗತಿಗಳಲ್ಲಿ ಒಂದು ಸ್ವಲ್ಪ ಅದರದ್ದೇ ಅಂತಹ ಸ್ಥಿತಿಗತಿಗಳು, ಅದರ ನಿಮ್ಮ ಅನುಮಾನ ತಕ್ಕಂಗೆ ನಾವಿಲ್ಲ. ಹಾಗಾಗಿ ಅವತ್ತು ನನಗೆ ಒಂದು ಬೇರೆ ಆದಂಥ ಸ್ಥಿತಿಗತಿಗಳಲ್ಲಿ ಒಂದು ಇದಾಗುತ್ತೆ. ಹಾಗಾಗಿ ನಾನು ಅಷ್ಟು ದಿನಗಳು ಒಂದು ಸ್ವಲ್ಪ ರನ್ ಮಾಡ್ತೀನಿ. ಜನಗಳಿಗೆ ಪ್ರಪಂಚಕ್ಕೆ ವಿಚಿತ್ರ, ಇವನೇನು ಏನಕ್ಕೆ ಅದರ ತುಂಬ ಇದಿರುತ್ತೆ. ಈ ಥರ ವ್ಯಕ್ತಿ ಏನಿದು ಈ ಥರ ಅಂದರೆ ಬೇರೆ ಥರ ಇದು ವಿಚಿತ್ರ ಇದು. ನಾನು ಅದನ್ನೆಲ್ಲ ಮೀರಿ ಜೀವಿಸ್ತೀನಿ. ಅಂದರೆ ನನ್ನ ಜೀವಕ್ಕೆ ಯಾವತ್ತೂ ಆ ಥರ ಏನು ಇದಿಲ್ಲ. ಯಾಕೆಂದರೆ ನಿಮಗೆ ಗೊತ್ತು, ಯಾವ್ದಾರ ವಿಚಾರಗಳಲ್ಲಿ ಇದಾಗುವಂಥದ್ದೆಲ್ಲ ನಮಗೆ ಇದಕ್ಕೆ ಇದಿರುತ್ತೆ. ಹಾಗಾಗಿ ಅಲ್ಲಿಂದ ನಾನು ಸ್ವಲ್ಪ ವರ್ಷಗಳ ಸ್ವಲ್ಪ ಇದು ಮಾಡಿಕೊಂಡು ಇದಾಗ್ತೀನಿ. ಅಷ್ಟೊತ್ತಿಗೆ ಒಂದೂವರೆ ವರ್ಷ ಮೇಲೆ ನನಗೆ ಪುನಃ ರಿಮೈಂಡ್ ಆಗುತ್ತೆ. ಇದು ಹೇಳಿದ್ರು, ಇದು ಇದಾಗಿತ್ತಲ್ವ, ಅದು ಆಗ್ತಲ್ಲ ಅಂತ ಅಂದ್ಕೊಂಡೆ. ಮತ್ತು ಅವರಿಂದ ಒಂದು ಕೆಲವೊಂದು ಕೆಲಸಗಳು ಕಾರ್ಯಗಳು ಎಲ್ಲ ನಡೆಯುವಂಥದ್ದಿದೆ ಅಂತ ಏನಾಗಿತ್ತು. ನಾನೆಲ್ಲ ಹುಡುಕ್ತಿದ್ದೆ. ಮೋಸ್ಟ್ಲಿ ನಾನು ಯಾಕೆ ಇಷ್ಟೊಂದು ನಿಮಗೆ ನೀವೇನು ಕೇಳಿಲ್ಲದರೂ ಸಹ ಯಾಕೆ ಇದಾಗ್ತಿದ್ದೀನಿ ಅಥವಾ ಎಲ್ಲಿಂದ ಹೆಕ್ಕಿ ತೆಗಿತಲ್ಲ ನಾನು ಯಾವುದೂ ಯಾಕೆ ಇದಾಗ್ತೀನಿ. ನನ್ನ ಸ್ವಯಂ ಎಲ್ಲನೂ ನಾನು ಬಾಲ್ಯದಿಂದನೂ ಬಂದಿರುವಂಥದ್ದು, ನನ್ನ ಬಾಲ್ಯದಿಂದನೂ ನನ್ನದೇ ಆದಂಥ ಸ್ಥಿತಿಗತಿಗಳು ಯಾರಿಗೂ ಹೇಳದಂತಹ ಸ್ಥಿತಿಗತಿಗಳಲ್ಲಿ ನನ್ನಲ್ಲೇ ಇರುವಂಥದ್ದು ಗೌಪ್ಯವಾಗಿ ಬಾಲ್ಯದಿಂದನೂ. ಮತ್ತು ಎಲ್ಲ ನನ್ನಲ್ಲೇ ಇರುವಂತಹ ವಿಚಾರಗಳು ಹಲವು ನಾನು ಯಾರಿಗೂ ಹೇಳಿಲ್ಲ. ಹಾಗಾಗಿ ಅದೇ ನನಗೆ ಆ ಒಂದು ಇದರಲ್ಲೇ ನಾನು ಯಾರಿಗೂ ಹೇಳದೆ ನಾನು ಎಲ್ಲೊಂದೂ ಯಾವುದನ್ನು ಕಾಪಿ ಮಾಡಿದೆ ಅಂದರೆ ಯಾವುದನ್ನು ತೆಗಿತಲ್ಲ ನಾನು. ಎಲ್ಲಿಂದ ತೆಗೆದು ಸ್ವಲ್ಪ ತೆಗೊಂಡು ಮಾಹಿತಿ ಕೊಡೋದು ನಿಮಗೆ ಅದ್ಯಾವುದು ಮಾಡ್ತಲ್ಲ ನಾನು ನಿಮಗೆ. ನಾನು ಇಲ್ಲೇನಿದ್ರೆ ಬ್ಲೈಂಡಾಗಿ ನಾನೇ ಎಲ್ಲನೂ ಇದಾಗ್ತಾ ಇರುವಂಥದ್ದು. ಹಾಗಾಗಿ ಆ ಒಂದು ನಿಟ್ಟಿನಲ್ಲೇ ನಾನು ಇರೋದು ಹೊರತು ಪ್ರಾಪಂಚಿಕ ವಿಚಾರಗಳು ನನಗೆ ಅಷ್ಟು ಇದಿಲ್ಲ. ನನ್ನ ವಿಚಾರದಲ್ಲಿ ಪ್ರಾಪಂಚಿಕ ವಿಚಾರಗಳೆಲ್ಲ ಏನಿದೆ ನೆಲೆಗಟ್ಟು ಅದ್ಯಾವುದು ನನಗೆ ಇಲ್ಲ ವೀಕ್ಷಕರೇ. ಹಾಗಾಗಿ ನನ್ನದೇನಿದೆ ಕಾರ್ಯಸೀಮಿತ ಜವಾಬ್ದಾರಿಗಳೆಲ್ಲ ಏನಿದೆ ಅಥವಾ ನನ್ನ ವೈಯಕ್ತಿಕ ಆಗಲಿ ಪ್ರಾಪಂಚಿಕವಾಗಲಿ ಮಗದೊಂದಲ್ಲಿ ಏನಿದೆ ಅದನ್ನು ನಾನೇ ಒಂದು ನನ್ನದೇ ಆದಂತಹ ವಿಚಾರಗಳು ಆಗಲಿಂದನೂ ಇದೆ. ಆದರೆ ನಾನು ಯಾವುದನ್ನು ಸಹ ಬೇರೆ ಕಡೆಯಿಂದ ಎಲ್ಲಿಂದನೂ ನಾನು ಎಗ್ಗಿ ತೆಗೀತಲ್ಲ ಯಾವುದನ್ನು ಸಹ. ಅದಕ್ಕೆ ಇದೆಲ್ಲನೂ ಕಾರಣದಿಂದ ಗೌಪ್ಯವಾಗಿದೆ. ನಾನು ತುಂಬ ವರ್ಷಗಳ ಹಿಂದೆನೂ ಸಹ ಹೇಳ್ತಿದ್ದೆ, ನಾನು ಸಾಮಾಜಿಕ ಜಾಲತಾಣ ಬಳಸದೇ ಇಲ್ದಿದ್ದಾಗಲೂ ಎಲ್ಲೋ ಕೆಲವರಿಗೆ ಸ್ವಲ್ಪ ಕನ್ಫ್ಯೂಸ್ ಆಗೋ ಥರ ಹೇಳಿದ್ದೀನಿ. ಆದರೆ ಪೂರ್ಣ ಮಟ್ಟಕ್ಕೆ ನಾನು ಎಲ್ಲೂ ಸಹ ಇದು ಮಾಡಿಲ್ಲ, ವಿಚಾರಗಳನ್ನು ನಾನು ಯಾವುದನ್ನು ಸಹ ಹೇಳಿಲ್ಲ. ಹಾಗಾಗಿ ಒಂದು ಏನಾಗುತ್ತೆ, ಇದು ಒಂದು ಹಲವು ವರ್ಷ ಮೇಲೆ ಪುನಃ ನನಗೆ ಇದಾಗುತ್ತೆ. ಈ ಥರ ಆಯ್ತಲ್ಲ ಹೋಗೋಕ್ಕೆ. ಅದಾದಮೇಲೆ ಅವನಿಗೆ ಕಾರ್ಯಗಳು ಈ ಥರ ಇರುತ್ತಲ್ಲ, ಕೆಲಸ ಕಾರ್ಯಗಳೆಲ್ಲ ಆಯಿತು. ಅಲ್ಲಿಂದ ನಾನು ಸ್ವಲ್ಪ ಇದಾಗ್ತೀನಿ. ಏನಾದರೂ ಇದ್ದರೆ ಕಾರ್ಯಸೀಮಿತ, ನನಗಿನ್ನೂ ಪ್ರಾಪಂಚಿಕ ಅರಿವು ಇತ್ತೋ ಇಲ್ವೋ ಆ ಥರ ಸ್ಥಿತಿಗತಿಗಳಿರುತ್ತೆ. ಈಗ ನೀವೇಕೆ ಇಲ್ಲ ಒಬ್ಬ ಕಾಂಟ್ಯಾಕ್ಟ್ ಇದ್ದರೆ ಅಥವಾ 100-3 ಜನ ಕಾಂಟ್ಯಾಕ್ಟ್ ಇದ್ದರೆ ಎಷ್ಟು ಜನಕ್ಕೆ ಹೆಂಗೆ ತಲುಪ್ತದೆ, ಅದೇ ಕಾರಣಗಳು ನಾನು ನಿಮ್ಮ ಭೇಟಿ ಮಾಡೋದಕ್ಕೆ, ನಿಮ್ಮ ಸಂದರ್ಶಿಸೋದಕ್ಕೆ, ನಾನು ಏನು ಒಂದು ಹೇಳ್ತಾರಲ್ಲ ಪರಸ್ಪರ ಒಂದು ಇದನ್ನು ಇದು ಮಾಡೋಕ್ಕೆ ಅಂದರೆ ಒಳ್ಳೆಯ ರೀತಿಯಲ್ಲಿ ಆಧ್ಯಾತ್ಮಿಕವಾಗಿ, ದೈವಿಕವಾಗಿ, ಮಗದೊಂದು ವೈಜ್ಞಾನಿಕವಾಗಿ ಇದೆಲ್ಲ ಭೇಟಿ ಮಾಡೋದಕ್ಕೆ ಕಾರಣವೇ ನನ್ನ ಈ ಒಂದು ಕಾರಣಾತೀತವಾದಂತಹ ನಿಮ್ಮ ಚಿಂತನೆಯಲ್ಲಿರುವಂಥದ್ದು ಏನೂ ಇಲ್ಲ. ಯಾಕೆಂದರೆ ನನಗೆ ಗುರುಗಳಿಲ್ಲ. ಈಗ ಸಿಗ್ತಿರೋ ಮಕ್ಕಳಿಗೆ ಎಲ್ಲ ರೀತಿಯಲ್ಲೂ ಅರಿವಿದೆ. ಗುರುಗಳಿದ್ದಾರೆ ಅಂತ ಹೇಳಿದ್ರೆ ಅಷ್ಟು ಪ್ರಪಂಚಕ್ಕೂ ಸಹ ತೀರಾ ತಿಳಿಯದಂತಹ ವಿಚಾರಗಳಿದೆ. ನನಗೆ ಸುಮಾರು ನಾನು ಈಗ ಹೇಳ್ತಿರುವಂಥದ್ದೆಲ್ಲ ಅದು ನನಗೆ ನನ್ನದೇ ಆದಂತಹ ಗುರುಗಳಿದ್ದಾರೆ. ಈ ಥರ ವಿಚಾರಗಳನ್ನು ನಾನು ಹೇಳ್ತಿರೋದು. ಆದರೆ ಈಗಲ್ಲ, ಆಗಲೂ ಸಹ ಇದು ಮಾಡಿದ್ದೀವಿ. ಅಂದರೆ ಅದರದ್ದೇ ಆದಂತಹ ಪ್ರಾಪಂಚಿಕ ವಿಚಾರಗಳಲ್ಲಿ ತಿಳಿಯೋದಿಲ್ಲ. ಈಗಲೂ ಸಹ ನಮಗೆ ಇದೆ ಅಂತ ಹೇಳಿದ್ರೆ ಯಾರು ನಂಬದಿದ್ದಂತಹ ವಿಚಾರಗಳಲ್ಲಿ ಇರ್ಬೋದು. ಅದು ನಮಗೆ ಇಲ್ಲ. ಇಲ್ಲಿ ವಾಸ್ತವವಾಗಿ ಫ್ಯಾಕ್ಟಲ್ಲಿ ಏನು ತೊಡಗ್ತೀವಿ ಅದೇ ಪೂರಕವಾಗಿ ನಾವೆಲ್ಲ ಪ್ರಾಪಂಚಿಕವಾಗಿ ಇರುವಂಥದ್ದು. ಹಾಗಾಗಿ ಈ ಎಲ್ಲ ಒಂದು ನಮ್ಮ ಆಗಲಿಂದನೂ ಬಂದಂತಹ ವಿಚಾರಗಳೆಲ್ಲ ನಮಗೆ ಮೊದಲೇ ತಿಳಿಸಿ ಆ ಸೂಚಕವಾಗಿ ನಾನು ಕಾರ್ಯಸೀಮಿತವಾಗಿ ಪ್ರಕ್ರಿಯೆಯಲ್ಲಿ ಇರುವಂಥದ್ದು. ಹಾಗಾಗಿ ಇಲ್ಲಿ ನಾನು ನಿಮಗೆ ಒಬ್ಬನೇ ಆಗಿ ಕಾಣ್ತಿರ್ಬೋದು, ಮಗದೊಂದು ಇದ್ರೂ
ಕಾಣದಿರುವಂಥದ್ದು ಹಲವು ಇದೆ. ಹಾಗಾಗಿ ಇಲ್ಲಿ ನನ್ನ ಪ್ರಕ್ರಿಯೆಗಳಲ್ಲೇ ನನ್ನ ಒಂದು ಈ ವಿಚಿತ್ರವಾದಂಥ ಸ್ಥಿತಿಗತಿಗಳಲ್ಲೇ ಅಂದರೆ ಪ್ರಪಂಚಕ್ಕೆ ವಿಚಿತ್ರ, ನನಗೆ ಅಂಥದ್ದು ಯಾವ ಥರನೂ ಇಲ್ಲ. ಈ ಸ್ಥಿತಿಗತಿಗಳಲ್ಲಿ ಹಲವು ಕಾಣದಂಥದ್ದು, ಕಾಣದೇ ಇರುವಂತಹ ಕೆಲಸ ಅಂದರೆ ಅದರದೇ ಆದಂತಹ ಕೆಲಸ ಕಾರ್ಯಗಳು ನಡೆದಿದೆ ವೀಕ್ಷಕರೇ. ಆ ಒಂದು ಪ್ರಕ್ರಿಯೆಗಳಲ್ಲಿ ನಾನಿರುವಂತಹ ಈ ಒಂದು ವಿಚಿತ್ರ ಸ್ಥಿತಿಗಳಲ್ಲಿ, ಪ್ರಪಂಚಕ್ಕೆ ಕಾಣುವಂತಹ ಈ ವಿಚಿತ್ರ ಸ್ಥಿತಿಗಳಲ್ಲಿ ವೀಕ್ಷಕರೇ ಹಲವು ಅದರದೇ ಆದಂತಹ ಗೌಪ್ಯತೆ ಇದೆ. ಅಂದರೆ ನಾವು ಎಲ್ಲ ವಿಚಾರಗಳು ಈಗ ನಾವು ಬೇರೆ ಏನಂತಂದರೆ ಒಂದು ಸಿಕ್ಕದಂತಹ ಎಲ್ಲ ವಿಚಾರಗಳನ್ನು ನಿಮ್ಮ ಮುಂದೆ ಇಡೋಕ್ಕೆ ಸಣ್ಣ ಮಟ್ಟದಲ್ಲಿ ಇದು ಮಾಡ್ತೀನಿ. ಯಾಕೆಂದರೆ ಈಗ ನಾವು ಒಂದು ಆತ್ಮಗಳು, ಎನರ್ಜೀಸ್ಗಳು ಅಂತೆಲ್ಲ ನಾನು ನಿಮ್ಮ ಜೊತೆ ಆದಷ್ಟು ಕೆಲವೊಂದು ವಿಚಾರಗಳಲ್ಲಿ ಇನ್ವಾಲ್ವ್ ಆಗಿದ್ದಿದೆ. ಆ ಒಂದು ಪ್ರಕ್ರಿಯೆಗಳಲ್ಲಿ ಏನು ಎಲ್ಲೇ ಇದ್ರೂ ಸಹ ನನ್ನ ಒಂದು ಅಥವಾ ನಮ್ಮ ಒಂದು ಇದು ಎಲ್ಲ ಸ್ತರಗಳಲ್ಲೂ ಇರುತ್ತೆ. ಹಾಗಾಗಿ ಆ ಎನರ್ಜಿಗಳು ಮಗದೊಂದು ಎಲ್ಲ ಇದು ಸ್ತರಗಳಲ್ಲೂ ಅದರದೇ ಆದಂಥ ಪ್ರಕ್ರಿಯೆಗಳು ನಮಗೆ ನಿಲುಕದಾದಂಥದ್ದು, ನಮ್ಮ ಜೀವನಕ್ಕೆ ಸಿಗಲಾದಂತಹ ಕೆಲವು ವಿಚಾರಗಳು ಇದೆ. ಮತ್ತು ಇದರಲ್ಲಿ ಕೆಲವೊಂದು ಅದರದೇ ಆದಂತಹ ಪ್ರಕ್ರಿಯೆಗಳಲ್ಲೂ ಸಾಗುತ್ತಾ ಇದೆ. ಹಾಗಾಗಿ ನಾವು ಎನರ್ಜಿ ಬಗ್ಗೆ ಇನ್ನೂ ಮಾತಾಡಿಲ್ಲ. ಅಂದರೆ ಎನರ್ಜಿ ಆತ್ಮಗಳು ಅಂತ ಹೇಳ್ತೀವಿ, ಆತ್ಮಗಳಂತ ಅದರ ಬಗ್ಗೆ ಇನ್ನೂ ಇದು ಮಾಡಿಲ್ಲ ವೀಕ್ಷಕರೇ. ಆದರೆ ಎಲ್ಲೋ ಒಂದು ಪುರಾತನ ಇದರಲ್ಲ ಆತ್ಮಗಳು, ಈ ಎನರ್ಜೀಸ್ಗಳು ಅಂದರೆ ಎಲ್ಲ ಇದಿದೆ. ಹಾಗಾಗಿ ಇಲ್ಲಿನ ನನ್ನ ಒಂದು ವಿಚಿತ್ರ ಸಂದಿದ್ಧ ಇದರಲ್ಲಿ ಹಲವು ಸ್ತರಗಳಲ್ಲಿ ನಮ್ಮ ಒಂದು ಬೇರೆ ಬೇರೆ ಆದಂಥ ಸ್ಥಿತಿಗಳಲ್ಲಿ ಇರುತ್ತೆ. ಅದರದೇ ಆದ ಅನುಭವಗಳು ನಮ್ಮ ಸ್ಥಿತಿಗತಿಗಳಲ್ಲಿ ಆಗ್ತಾ ಇರುತ್ತೆ. ಇದೆಲ್ಲ ನಾನು ಹೇಳ್ತಿರೋಂಥದ್ದು ಫ್ಯಾಕ್ಟೇ ವೀಕ್ಷಕರೇ. ಹಾಗಾಗಿ ನಮಗೆ ಕಾಣುವಂಥದ್ದು ನಮ್ಮ ಜೀವನ, ಮನುಷ್ಯಾತೀತ ಜೀವನ. ಅದು ಬಿಟ್ಟು ಪ್ರಾಣಿಗಳದ್ದೇ ಬೇರೆ ಆದಂಥ ಲೋಕಗಳಿದೆ. ಇದನ್ನು ನಿಮಗೇನು ಹೇಳ್ತೀವಿ. ಹಾಗೆ ತಿಳಿದಾದಂತಹ ಬೇರೆ ಆದಂತಹ ವಿಚಿತ್ರತೆಗಳು ಇಲ್ಲಿ ಇದೆ. ಕಾಣದಿರುವಂಥದ್ದು ಎಲ್ಲನೂ ಬೇರೆ ದೈವಿಕವಾದದ್ದನ್ನು ಬಿಟ್ಟು ಬೇರೆ ಬೇರೆ ಇದೆ. ಹಾಗಾಗಿ ಇಲ್ಲಿ ಬರೀ ಮನುಷ್ಯರು ಮಾತ್ರ ಯುದ್ಧಗಳಂತಲ್ಲ, ಬೇರೆ ಬೇರೆ ಆದಂತಹ ಸ್ಥಿತಿಗತಿಗಳಲ್ಲಿ ಪ್ರಕ್ರಿಯೆಗಳು ನಡೆಯುತ್ತೆ. ಅದು ನಮಗೆ ತಿಳಿಯದಂಥ ಸ್ಥಿತಿಗಳಿರ್ಬೋದು, ನಮ್ಮ ಅರಿವಿಗೆ ಬರದಂಥ ಸ್ಥಿತಿಗಳಿರ್ಬೋದು. ಹಾಗಾಗಿ ಬರೀ ಮನುಷ್ಯರು ಮಾತ್ರ ಯುದ್ಧ ಮಾಡೋದಲ್ಲ, ಅದನ್ನು ಬಿಟ್ಟು ಬೇರೆ ಆದಂಥ ಸ್ಥಿತಿಗತಿಗಳು ಸಹ ನಮಗೆ ಗೋಚರಿಸಿದಂಥ ಸ್ಥಿತಿಗತಿಗಳು ಸಹ ಇದೆ ಇಲ್ಲಿ. ಆದರೆ ಅದೆಂದೆಲ್ಲವೂ ಸಹ ಸಮಗ್ರವಾಗಿ ಎಷ್ಟೋ ವೈಪರೀತ್ಯಗಳು, ಎಷ್ಟೋ ಇದುಗಳು ಎಲ್ಲನೂ ಗೊತ್ತಿಲ್ಲದಂಗೆ ಸಹ ಅದು ಕಂಟ್ರೋಲ್ ಬಂದಿರುವಂಥದ್ದು ನಮ್ಮ ಕ್ರಿಯೆಗಳಲ್ಲಿ. ಹೇಗೆ ಪ್ರಪಂಚದಲ್ಲಿ ನಾವು ಇದು ಮಾಡ್ತಾ ಇರೋದಂತೂ ಏನಿದೆ ಅದನ್ನು ಮೀರಿದ್ದು ಸಹ ಭೂಗ್ರಹದಲ್ಲಿ ಇದೆ ವೀಕ್ಷಕರೇ. ಹಾಗಾಗಿ ಇದನ್ನು ನಾನು ಸುಮಾರು ವರ್ಷಗಳಿಂದ ಹೇಳಬೇಕಾಗಿತ್ತು, ತುಂಬ ಹಿಂದೆಂದೂ ಹೇಳಬೇಕಾಗಿತ್ತು. ಆದರೆ ನನಗೊಂದು ಇದಿರಲಿಲ್ಲ. ನಾನೆಲ್ಲನೂ ಈಗಲೂ ಸಹ ಹೇಳುವಂಥ ಸ್ಥಿತಿಗಳಲ್ಲಿ ನಾನು ಇರ್ತಾಯಿದ್ದು. ಈಗ ನಾನು ಎಲ್ಲವನ್ನೂ ಸಹ ಹೇಳುವಂಥ ಪ್ರಕ್ರಿಯೆಗಳಿಗೆ ಬಂದಿರುವಂಥದ್ದು. ಇದಕ್ಕೂ ಸಹ ಕಾರಣ ಇದೆ. ಇದಕ್ಕೆಲ್ಲ ಕಾರಣ ಏನು ಅಂದರೆ ನಿಮಗೆ ಒಳ್ಳೆಯದಾಗಲಿ, ನಮಗೂ ಸಹ ನಾವೇನು ಅಂತಂದರೆ ಇನ್ನೊಬ್ರಿಗೆ ಬಯಸೋದು ಒಳ್ಳೆಯದು ಅಂತ ಹೇಳೋದು ಅದು ಸಮೇತ ಫೇಕ್ ಅಂತಾಗುತ್ತೆ. ಇಲ್ಲ, ಪೂರ ಇದಕ್ಕೆ ಇದಾಗಲಿ ಅನ್ನೋದಕ್ಕೋಸ್ಕರನೇ ನಾವು ಈ ಸ್ಥಿತಿಯಲ್ಲಿರುವಂಥದ್ದು. ನನ್ನ ಬಾಲ್ಯದಿಂದಲೂ ಸಹ ಇರುವಂಥದ್ದು ಎಲ್ಲ ಪ್ರಕ್ರಿಯೆಗಳಿಗೂ ಸಹ ಅದಕ್ಕೆ ಇರುವಂಥದ್ದು. ಆ ನಿಟ್ಟಿನಲ್ಲೇ ನಾನು ಯಾವುದೇ ಒಂದು ಇದಕ್ಕೂ ಇದಾಗದೆ ಈಗ ಇದನ್ನು ನಾನು ಇದಾಗ್ತಾ ಇರುವಂಥದ್ದು. ಹಾಗಾಗಿ ಇದಕ್ಕಿಂತ ಎಲ್ಲ ಹಿನ್ನೆಲೆಯೂ ಸಹ ಬೇರೆ ಬೇರೆ ಅದರದೇ ಅಂಥ ಗೌಪ್ಯತೆ ವಿಚಾರಗಳಿದೆ. ಹಾಗಾಗಿ ನಾನು ಯಾವುದನ್ನು ಸಹ ಯಾರಿಗೂ ಹೇಳಿರಲಿಲ್ಲ. ಈಗ ಪರಿಸ್ಥಿತಿ ಸಂದರ್ಭಗಳನ್ನು ಹೇಳುವಂಥ ಕ್ರಿಯೆಗಳಲ್ಲಿ ಹೇಳ್ತಿರೋದು. ಇದು ನಾನು ಇನ್ಯಾವುದು ಸಾಮಾಜಿಕ ಜಾಲತಾಣಗಳಲ್ಲಿ ಅಷ್ಟು ಇನ್ವಾಲ್ವ್ ಆಗಲ್ಲ. ಯಾಕೆಂದರೆ ಸ್ವಲ್ಪ ನನ್ನ ವೈಯಕ್ತಿಕವಾಗುವ ಮತ್ತೊಂದು ಇಲ್ಲಿ ಇನ್ವಾಲ್ವ್ ಆದಷ್ಟು ನನ್ನಲ್ಲಿ ಅದೇ ಒತ್ತಡಗಳು ಜಾಸ್ತಿ ಇರುತ್ತೆ, ಪ್ರೆಷರ್ ಇರುತ್ತೆ. ಇದನ್ನು ಆದಷ್ಟು ಇದು ಮಾಡಬೇಕು ಅಂತ ತುಂಬ ಜನ ಆಗಲಿಂದ ಪ್ರಯತ್ನ ಪಟ್ಟಿರೋರು ಇದ್ದಾರೆ. ಹಾಗಾಗಿ ಅದನ್ನೆಲ್ಲ ಮೀರಿ ಏನು ಅಂತ ಹೇಳಿದ್ರೆ ನಾನು ಸ್ವಲ್ಪ ಒಂದು ನನ್ನದೇ ಆದಂಥ ಸ್ವಲ್ಪ ಇದಾಗಿಯೂ ಸಹ ನಾವು ಇದಾಗಿರಬೇಕು ಅನ್ನೋದು ಸಹ ಇತ್ತು. ಹಾಗಾಗಿ ಇಷ್ಟು ವರ್ಷಗಳೇನಿದೆ ಅದ್ಯಾವುದು ಸಹ ನೀವು ಇದು ಮಾಡಿರುವಂಥದ್ದು ಯಾವುದು ಸಹ ಸುಳ್ಳಲ್ಲ. ಅದೆಲ್ಲ ಫ್ಯಾಕ್ಟು, ಎಲ್ಲಿಂದಲೂ ಹೆಕ್ಕಿ ತೆಗೆದಿರೋದಲ್ಲ. ಎಲ್ಲವೂ ಸಹ ಆದಷ್ಟು ಒಂದು 2-3 ಮಾತ್ರ ನಾನು ಸರ್ಚ್ ಮಾಡಿರ್ಬೋದು ಅಷ್ಟೇ. ಯಾಕಂದ್ರೆ ನಿಮಗೆ ಕೊಡೋದಕ್ಕೆ ಗ್ಯಾರಂಟಿ ಇರಲಿ ಅಂತ. ಅದು ನಮ್ಮಲ್ಲಿ ಮಾಹಿತಿಗಳಿರುತ್ತೆ. ಹಾಗಾಗಿ ಇಷ್ಟೇ ವೀಕ್ಷಕರೇ. ಹಾಗಾಗಿ ನನ್ನ ಸ್ಥಿತಿಗತಿಗಳೇನಿದೆ ನಿಮಗೇನೇ ವಿಚಿತ್ರ ಅನಿಸಿದ್ರು ಇದೆಲ್ಲ ಪೂರಕವಾಗಿ ಯಾರೇ ಬಂದಿದ್ರು ಇದೇ ಸ್ಥಿತಿಗತಿಗಳಲ್ಲೇ ಇದಿರುವಂಥದ್ದು. ಹಾಗಾಗಿ ಇಲ್ಲಿ ಯಾರೋ ಹೋದ, ಏನೋ ಇದಾದ, ಇಲ್ಲಿ ಯಾರೋ ಇದ್ದಾರೆ, ಅದು ಯಾವುದೂ ಅಲ್ಲ. ಪ್ರಸ್ತುತವಾಗಿ ಹೇಳಬೇಕು ಅಂತಂದರೆ ಅದು ಸಹ ಒಗಟಾಗಿ ಹೇಳ್ತಿದ್ದೀನಿ. ನಾವೇನಿದ್ವೋ ಆಗ್ಲಿಂದ ಬಂದಿರೋದು ನಾವೇ. ಮತ್ತು ಅಲ್ಲಿ ನಮಗೆ ಸೂಚನೆ ಎಲ್ಲ ಇದ್ದಿದ್ದು ನಮ್ಮ ಪ್ರಜ್ಞೆಗೆ ಅರಿವಿನಲ್ಲೇ ಇದಾಗಿರುವಂಥದ್ದು ಅಥವಾ ನಾವು ಇದು ಮಾಡಿರುವಂಥದ್ದೆಲ್ಲ ಏನು ಅಂದರೆ ಅದು ನಾವೇ. ಅಂದರೆ ಈ ಪ್ರಪಂಚಕ್ಕೆ ಬೇಕಾಗಿರೋ ವ್ಯಕ್ತಿ ಅಂತ ಆಗಲೇ ಇತ್ತು. ಹಾಗಾಗಿ ಪ್ರಪಂಚಕ್ಕೆ ಬೇಕಾದಂಥ ವ್ಯಕ್ತಿ ಆಗಲೇ ಇತ್ತು. ಮತ್ತು ಅದೆಲ್ಲ ಬೇರೆ ಬೇರೆ ಪ್ರಕ್ರಿಯೆಗಳಲ್ಲಿ ಇದಾಗುತ್ತೆ ಅಂತ ಆಗಲೇ ಇತ್ತು ವೀಕ್ಷಕರೇ. ಇಷ್ಟು ಮಾತ್ರ ನಾನು ಎಲ್ಲ ಫ್ಯಾಕ್ಟ್ಗಳನ್ನ ಹೇಳ್ತಿರುವಂಥದ್ದು. ಎಲ್ಲವೂ ಸಹ ನಾನು ಯಾವುದನ್ನು ಸಹ ಹೈಡ್ ಮಾಡ್ತಿಲ್ಲ. ಅಂದರೆ ಯಾವುದೂ ಸುಳ್ಳು ಹೇಳ್ತಿಲ್ಲ. ಅದರಲ್ಲೂ ಒಗಟಾಗಿಟ್ಟಿದ್ದೀನಿ ನಾನು ನಿಮಗೆ ಸ್ವಲ್ಪ ವಿಚಾರಗಳಲ್ಲಿ.
ಹಾಗಾಗಿ ಯಾವುದು ಸಹ ಬೇಡವಂತದ್ದಲ್ಲ. ಬೈ ಬರ್ತ್ ನಾವು ಇಲ್ಲಿಗೆ ಏನು ಸೀಮಿತವಾಗಿದ್ದೀವಿ ಅಲ್ಲಿಗೆ ಸೀಮಿತವಾಗಿದ್ದೀವಿ. ಈ ಕಾರಣಾತೀತವಾಗಿರುವಂಥದ್ದು ಸಹ ಪ್ರಪಂಚಕ್ಕೆ ಬೇಕಾದ ವ್ಯಕ್ತಿ ಅವರಿಂದ ಕಾರ್ಯಗಳು ನಡೀತಿದೆ, ಅವರಿಂದ ಏನೋ ವಿಚಾರಗಳಿದೆ ಅನ್ನೋದೇ ಸೂಚ್ಯಂಕ ಇದ್ದಿದ್ದು. ಹಾಗಾಗಿ 2012ಕ್ಕೆಲ್ಲ ಇದಾಗಿ ಅಂಥ ಸ್ಥಿತಿಗತಿಗಳನ್ನ ನೋಡಿ ಈಗಲೂ ಸಹ ನೀವು ಸಹ ಎಲ್ಲ ಇದು ಮಾಡ್ತಿರೋದೇನಿದೆ ಇದೆಲ್ಲ ಅದರದ್ದೇ ಅಂತ ಗೌಪ್ಯತೆಯ ಹಿಡನ್ನಾಗಿ ಇದೆ. ಹಾಗಾಗಿ ಯಾವುದು ಸಹ ನಮ್ಮ ಇದರಲ್ಲಿ ಯಾವುದು ಸಹ ನೆಗೆಟಿವಿಟಿ ಅನ್ನೋದು ಏನಲ್ಲ, ನಾವು ಸಹ ಅಲ್ಲ, ಯಾವುದು ಸಹ ನೆಗೆಟಿವ್ ಅಲ್ಲ. ನೀವು ಇದು ಮಾಡ್ತಿರೋಂಥದ್ದು ಯಾವುದೂ ನೆಗೆಟಿವ್ ಅಲ್ಲ, ನಾವು ಸಹ ನೆಗೆಟಿವ್ ಅನ್ನೋದು ಅಲ್ಲ. ನಾವು ನೇರವಾಗಿ ಒಂದು ದೇವರ ಒಂದು ಆಧಾರಿತವಾಗಿ ಅವರು ಇದಾಗಿ ಹೇಳ್ಬೇಕು ಅಂದರೆ ನಾವು ನೆಗೆಟಿವ್ ಅಲ್ಲ, ನೀವು ಇದು ಮಾಡ್ತಿರೋಂಥ ಯಾವುದು ನೆಗೆಟಿವ್ ಅಲ್ಲ. ಪ್ರಪಂಚಕ್ಕೆ ಬೇಕಾದಂಥ ವ್ಯಕ್ತಿ ಅದು ಆ ಥರ ಒಂದು ಸಂದರ್ಭದ ಪರಿಸ್ಥಿತಿಗಳಲ್ಲಿ ಈ ಥರ ಒಂದು ನಿರ್ಮಾಣ ಆಗುತ್ತೆ ಅಂತ ಇತ್ತು, ಅದು ಆಯಿತು. ಹಾಗಾಗಿ ನೀವು ಎಷ್ಟು ಜನ ನೋಡ್ತೀರಾ, ಎಷ್ಟು ಜನ ವೀಕ್ಷಣೆ ಮಾಡ್ತೀರಾ ಇಲ್ಲಿ ಒಂದು ಸ್ಟೇಟಸ್ ಅಥವಾ ಇದು ವಾಟ್ಸಪ್ಪಲ್ಲಿ ಅಥವಾ ಯೂಟ್ಯೂಬಲ್ಲಿ, ಅದಕ್ಕೆ ಕಾರಣವೇ ಎಲ್ಲ ಹಿಂದಿಂದ ಬಂದಂಥ ಪೂರ್ವಾತೀತ ನಿರ್ಧಾರಿತವಾದಂತಹ ನನ್ನ ಹಿಡನ್ ಸೀಕ್ರೆಟ್ಗಳು ಇದೆ. ಹಾಗೆ ಇನ್ನೂ ಇದೆ ಹಲವು ವಿಚಾರಗಳು, ಅದೇ ಅವಶ್ಯಕತೆಯೂ ಇಲ್ಲ, ಯಾವುದೂ ಇಲ್ಲ. ಹಾಗಾಗಿ ಇಷ್ಟು ಮಾತ್ರ ನಿಮಗೆ ನೈಜತೆಯಲ್ಲಿ ದೇವರ ಆಧಾರಿತವಾಗಿ ನಾವು ನಿಮ್ಮ ಮುಂದೆ ಈ ವಿಚಾರನ ಹೇಳ್ತಾ ಇದ್ದೀವಿ. ಇದೆಲ್ಲದಕ್ಕೂ ದೇವ ಆಧಾರಿತ ದೇವರನ್ನೇ ನಾವು ಇದು ಮಾಡ್ತಾ ಇರೋವಂಥದ್ದು, ಸುಳ್ಳು ಹೇಳೋದಂಥದ್ದು ಇರಬಾರ್ದು, ನಿಮ್ಮಲ್ಲಿ ನೈಜತೆ ಇರಲಿ. ನಾವಿಷ್ಟು ಇದರಲ್ಲಿ ಇದಾಗಿರುವಂಥದ್ದು ನಿಮಗೆ ಅದರಲ್ಲಿ ಒಂದು ಇದು ಸಿಗಲಿ ಅಂತಲೇ ನಾವು ನಿಮಗೆ ಇದು ಮಾಡ್ತಿರೋದಂಥದ್ದು. ವೀಕ್ಷಕರೇ ನಮಸ್ಕಾರ. ಎಲ್ಲವೂ ಆದಂತಹ ಒಂದು ಶಕ್ತಿಗೆ ಶರಣಾಗಿ ನಮಿಸುತ್ತಾ ಎಲ್ಲರಿಗೂ ನಮಸ್ಕಾರ.